ಮೆಡಿಕವರ್ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ಮತ್ತು ಡಾಕ್ಟರ್ ದಿಲೀಪ್ ನೇತೃತ್ವದ ತಜ್ಞ ವೈದ್ಯರ ತಂಡವು ಅಪರೂಪದ ಹಾಗೂ ಅತ್ಯಂತ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. 47 ವರ್ಷದ ರೋಗಿಯ 2 ಅಸಾಮಾನ್ಯವಾಗಿ ದೊಡ್ಡದಾಗಿದ್ದ ಮೂತ್ರಪಿಂಡಗಳನ್ನು ಸುರಕ್ಷಿತವಾಗಿ ತೆರವುಗೊಳಿಸಿದ್ದಾರೆ. ರೋಗಿಯು ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಎಂಬ ಅಪರೂಪದ ಆನುವಂಶಿಕ ಕಾಯಿಲೆಯಿಂದ ಕಳೆದ 12 ವರ್ಷಗಳಿಂದ ಬಳಲ್ತಾ ಇದ್ರು. ಕಳೆದ 2 ವರ್ಷಗಳಿಂದ ಅಂತಿಮ ಹಂತದ ಮೂತ್ರಪಿಂಡದ ವೈಫಲ್ಯ ಕಾರಣ ನಿಯಮಿತ ಹಿಮೋಡಯಾಲಿಸಿಸ್ ಪಡೆಯುತ್ತಿದ್ರು. ಕುಟುಂಬದಲ್ಲಿ ಈ ಕಾಯಿಲೆಯ ಹಿನ್ನೆಲೆ ಇದ್ದು ರೋಗಿಯ ಸಹೋದರ ಇದೇ ಕಾಯಿಲೆಯಿಂದ ಮೃತಪಟ್ಟಿದ್ರು. ಕಳೆದ ಕೆಲವು ತಿಂಗಳುಗಳಿಂದ ರೋಗಿಗೆ ಮರುಕಳಿಸುವ ಕಿಡ್ನಿ ಸಿಸ್ಟ್ ಸೋಂಕು, ಸಿಸ್ಟ್ಗಳಲ್ಲಿ ರಕ್ತಸ್ರಾವ ಹಾಗೂ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು. ಹಲವು ಔಷಧಿಗಳ ಚಿಕಿತ್ಸೆಯ ಬಳಿಕವೂ ಸೋಂಕು ನಿಯಂತ್ರಣಕ್ಕೆ ಬಾರದ ಕಾರಣ ಶಸ್ತ್ರಚಿಕಿತ್ಸೆ ಅನಿವಾರ್ಯವಾಯಿತು. ಮೆಡಿಕವರ್ ಆಸ್ಪತ್ರೆಯ ಯೂರಾಲಜಿ ವಿಭಾಗದ ಡಾಕ್ಟರ್ ದಿಲೀಪ್ ಮತ್ತು ಅವರ ತಂಡ ಅತ್ಯಂತ ಸಂಕೀರ್ಣವಾದ ದ್ವಿಪಕ್ಷೀಯ ನೆಫ್ರಾಕ್ಟಮಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಶಸ್ತ್ರಚಿಕಿತ್ಸೆಯ ವೇಳೆ ಮೂತ್ರಪಿಂಡಗಳನ್ನು ತೆರವುಗೊಳಿಸಿದ ನಂತರ ರೋಗಿಯಲ್ಲಿ ತೀವ್ರ ರಕ್ತದೊತ್ತಡ ಕುಸಿತ ಉಂಟಾದರೂ ವೈದ್ಯರ ತಂಡ ಮುಚ್ಚಿತ ಸಿದ್ಧತೆಯೊಂದಿಗೆ ಅದನ್ನು ಸಮರ್ಥವಾಗಿ ನಿರ್ವಹಿಸಿತು. ರೋಗಿಗೆ ಬಹು ಪ್ರಮಾಣದ ರಕ್ತ ವರ್ಗಾವಣೆ ಹಾಗೂ 3 ವಿಧದ ವಾಸೋಪ್ರೆಸರ್ ಔಷಧಿಗಳ ಸಹಾಯದಿಂದ ಸ್ಥಿರ ಸ್ಥಿತಿಗೆ ತರಲಾಯಿತು. ಇನ್ನು ಶಸ್ತ್ರಚಿಕಿತ್ಸೆಯಲ್ಲಿ ತೆರವುಗೊಳಿಸಿದ ಪ್ರತಿಯೊಂದು ಮೂತ್ರಪಿಂಡವು ಸುಮಾರು 40 ಸೆಂಟಿಮೀಟರ್ ಉದ್ದ ಹಾಗೂ 4.5 ಕೆಜಿಗಿಂತ ಹೆಚ್ಚು ತೂಕ ಹೊಂದಿದ್ದು, ಸಾಮಾನ್ಯ ಮೂತ್ರಪಿಂಡದ ಗಾತ್ರ 9.12 ಸೆಂಟಿಮೀಟರ್ ಮತ್ತು ತೂಕ 125 ರಿಂದ 175 ಗ್ರಾಮಕ್ಕೆ ಹೋಲಿಸಿದರೆ ಹಲವು ಪಟ್ಟು ದೊಡ್ಡದಾಗಿರುತ್ತದೆ. ಇನ್ನು ಮೂತ್ರಪಿಂಡಗಳ ಒಳಭಾಗವು ಅನೇಕ ಸಿಸ್ಟ್ಗಳಿಂದ ಸಂಪೂರ್ಣ ಆವರಿಸಿಕೊಂಡಿದ್ದು ಅವುಗಳಲ್ಲಿ ರಕ್ತಸ್ರಾವವು ಕಂಡುಬಂದಿತ್ತು. ಈ ಕುರಿತು ಮಾತನಾಡಿದ ಡಾಕ್ಟರ್ ಮಾಧವ್ ದೇಸಾಯಿ ಅವರು, ADPKD ರೋಗಿಗಳಲ್ಲಿ ಸೋಂಕು, ರಕ್ತಸ್ರಾವ ಅಥವಾ ತೀವ್ರ ನೋವಿನಂತಹ ತೊಂದರೆಗಳು ಕಾಣಿಸಿಕೊಂಡಾಗ ಸಮಯೋಚಿತ ಚಿಕಿತ್ಸೆ ಹಾಗೂ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಜೀವ ಉಳಿಸಲು ಅತ್ಯಂತ ಮುಖ್ಯವಾಗುತ್ತದೆ. ಇಂತಹ ಅಪರೂಪದ ಹಾಗೂ ಸಂಕೀರ್ಣ ಪ್ರಕರಣಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಬಹುಶಾಖಾ ತಜ್ಞರ ಸಮನ್ವಯ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಡಾಕ್ಟರ್ ದಿಲೀಪ್ ಮಾತನಾಡಿ, ನನ್ನ ವೃತ್ತಿ ಜೀವನದಲ್ಲಿ ಈ ತರ ಪ್ರಕರಣ ಮೊದಲನೆಯದು. ಜೊತೆಗೆ ಒಬ್ಬ ವೈದ್ಯರಿಗೆ ವೃತ್ತಿ ಜೀವನದಲ್ಲಿ ಒಂದು ಬಾರಿ ಮಾತ್ರ ಈ ರೀತಿಯ ಪ್ರಕರಣ ಸಿಗೋದು. ಅದನ್ನ ಮೆಡಿಕವರ್ ಆಸ್ಪತ್ರೆಯ ತಂಡ ಯಶಸ್ವಿಯಾಗಿ ನಡೆಸಿದೆ. ಈ ಯಶಸ್ವಿ ಶಸ್ತ್ರಚಿಕಿತ್ಸೆಯು ಮೆಡಿಕವರ್ ಆಸ್ಪತ್ರೆಯ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಹಾಗೂ ತಜ್ಞ ವೈದ್ಯರ ಅನುಭವಕ್ಕೆ ಮತ್ತೊಂದು సౌకర్యం ఉంటూనే ఉంది. ఇటువంటి ఇబ్బంది కలగలేదు. మళ్ళీ కొత్తగా ప్రారంభించడం వెరీ హ్యాపీ టు సే దిస్. ఇంతకుముందు అంటే సార్ డాక్టర్ దగ్గర మాధవ్ గారి దగ్గర వస్తారంటే కొంచెం లేట్గా వచ్చింటాము. ఎలాంటి సమస్యలు ఎదుర్కొంటారు సార్? మీరు ఆపరేషన్ ముందు ఎలాంటి సమస్యలు ఎదుర్కొంటున్నారు? ఆపరేషన్ ముందు ఫీవర్ హై ఫీవర్ వస్తుంది. యాంటీబయాటిక్ వేస్తే ఒక 20 days వేసినా తగ్గుతుంది, పొలా వస్తుంది అని పూర్తిగా తగ్గదు. నేను మానవ సార్ వస్తాను. మానవ సార్ కిడ్నీ సిస్ట్ అని ಮೈಲುಗಲ್ಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ವರದಿಗಾರರು ಚಂದ್ರಿಕಾ, PTV ನ್ಯೂಸ್ ಕನ್ನಡ, ಬೆಂಗಳೂರು.